ಇಷ್ಟೊತ್ತು ನೋಡಿದ್ದು ಆಟೋ LPG, ಈಗ ಮನೆ ಬಳಕೆಗೆ ಬಳಸುವ LPG ಪರಿಸ್ಥಿತಿ ಏನಾಗಿದೆ ಅದನ್ನು ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಮತ್ತೆ ಮುಂದುವರೆದಿದೆ LPG ಸಿಲಿಂಡರ್ ಸಮಸ್ಯೆ. ಕೇವಲ ಕಲಬುರಗಿ ನಗರದಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ಹಲವು ಭಾಗಗಳಿಗೆ ಈ ಸಮಸ್ಯೆ ವ್ಯಾಪಿಸ್ತಾ ಇದೆ. ಈಗ ಖಾಲಿ ಸಿಲಿಂಡರ್ಗಳನ್ನು, ಬಕೆಟ್, ಕೊಡಗಳನ್ನು ಇರಿಸಿ ಜನ ಸರತಿ ಸಾಲಿನಲ್ಲಿ ತಮ್ಮ ಪಾಳಿಯನ್ನು ಹಚ್ತಾ ಇರುವಂಥದ್ದು. ಅಂದರೆ ಕೆಲವರು ಸಿಲಿಂಡರ್ಗಳನ್ನೇ ತೊಗೊಂಬಂದು ಇದು ನನ್ನ ಸಿಲಿಂಡ್ರು ಅಂತೇಳಿ ಕ್ಯೂನಲ್ಲಿ ಇಡ್ತಾ ಇರೋದು. ಇನ್ನು ಕೆಲವರು ಸಿಲಿಂಡರ್ ತರದೇ ಇರುವವರು ಬಕೆಟು ಕೊಡಗಳನ್ನು ಹಿಡ್ಕೊಂಡ್ಬಂದು ತಮ್ಮ ಕ್ಯೂ ಸಿಸ್ಟಮಲ್ಲಿ ತಮ್ಮ ಟೋಕನ್ ನಂಬರನ್ನು ಅಲಾಟ್ ಮಾಡ್ಕೊಳ್ಳೋದಕ್ಕೆ ಬಕೆಟ್ಗಳನ್ನು, ಕೊಡಗಳನ್ನು ಇಡ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ಆಳಂದ ಪಟ್ಟಣದಲ್ಲಿ ಈ ಕ್ಯೂ ಕಾಣ್ಬರ್ತಾ ಇರುವಂಥದ್ದು. ಜನರು ತಡರಾತ್ರಿಯಿಂದಲೇ ಅಲ್ಲಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಆಳಂದದ ಗಲ್ಲಿಗಳಲ್ಲೂ ಕೂಡ ಗ್ಯಾಸ್ಗಾಗಿ ಜನರು ಸರತಿ ಸಾಲಿನಲ್ಲಿ ಪಾಳಿಯನ್ನು ಹಚ್ತಾ ಇದ್ದಾರೆ. ಗೃಹ ಬಳಕೆ LPG ಗ್ಯಾಸ್ನ ವ್ಯತ್ಯಯದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಾ ಇರುವಂಥದ್ದು ಆಳಂದದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ಬಕೆಟ್ಗಳನ್ನು, ಟಬ್ಗಳನ್ನು, ಕೊಡಗಳನ್ನು ತೆಗೆದುಕೊಂಡು ಬಂದು ಸರತಿ ಸಾಲಿನಲ್ಲಿ ಇಡ್ತಾ ಇದ್ದಾರೆ. ಅದು ಹೆಂಗಾಗೋಗಿದೆ ಅಂದರೆ LPG ಗ್ಯಾಸ್ನ ಸೆಂಟರ್ ಇರೋದು ಎಲ್ಲೋ, ಇವ್ರು ಇನ್ನೆಲ್ಲೋ ಎಲ್ಲಿಗೋ ಅಷ್ಟುದ್ದ ಕ್ಯೂಗಳು ಇರುವಂಥದ್ದಲ್ಲೆಲ್ಲ. ಇದು ವಾರಗಟ್ಟಲೆ ನಡೆಯುವಂಥ ಕ್ಯೂ ಏನೋ ಅನ್ನುವ ಮಟ್ಟಕ್ಕೆ ಅಲ್ಲಿ ಪಾಳಿಯನ್ನು ಹಚ್ಚಿರುವಂಥದ್ದು. ಇನ್ನು ಕೆಲವು ಕಡೆ ಸಿಲಿಂಡರ್ ಸಪ್ಲೈಗೆ ಅಂತೇಳಿ ತೊಗೊಂಬಂದರೆ ಅಲ್ಲೂ ಕೂಡ ಕ್ಯೂ ಸಿಸ್ಟಮ್ಮೇ. ಯಾಕೆಂದರೆ ಅವನ ಆಟೋದಲ್ಲಿ ಒಂದು 100 ಸಿಲಿಂಡರ್ನ ಅವ್ರು ತೊಗೊಂಬಂದಿದ್ದಾರೆ ಅವರ ವಾಹನದಲ್ಲಿ ಅಂದರೆ ಅಲ್ಲಿ 150 ಜನ ಇರ್ಬೋದು, 200 ಜನ ಬುಕ್ ಮಾಡಿದವರು ಇರ್ಬೋದು. ಹಾಗಾಗಿ ಪಾಳಿಯನ್ನು ಹಚ್ತಾ ಇದ್ದಾರೆ. ಅದಕ್ಕೆ ಅವರು ಬಳಸ್ತಾ ಇರುವಂಥದ್ದು ಕೊಡಗಳನ್ನು, ಬಕೆಟ್ಗಳನ್ನು, ಟಬ್ಗಳನ್ನು, ಇವುಗಳನ್ನು ಪಾಳಿ ಹಚ್ಚೋದಕ್ಕೆ. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ, ತಡರಾತ್ರಿಯಿಂದಲೇ ಸಿಲಿಂಡರ್ಗಳನ್ನೇ ಕ್ಯೂ ಅಲ್ಲಿ ಇಟ್ಕೊಂಡು ಕಾಯ್ತಾ ನಿಂತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಜರಂಗಿ, ಆಳಂದದಲ್ಲಿ ಪರಿಸ್ಥಿತಿ ನಿಜಕ್ಕೂ ಕೈ ಮೀರಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಕೊಡಗಳನ್ನು, ಬಕೆಟ್ಗಳನ್ನೆಲ್ಲ ಇಟ್ಕೊಂಡು ಕ್ಯೂ ನಿಲ್ತಾ ಇರುವಂಥದ್ದು, ಬರೀ ಸಿಲಿಂಡರ್ ಮಾತ್ರ ಅಲ್ಲ. ನವೀನ್, ಖಂಡಿತವಾಗಿ ಕೂಡ ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ ತಾಲೂಕಿನಲ್ಲಿ ಒಂದು ರೀತಿಯಿಂದ ಏನು LPG ಗೃಹ ಬಳಕೆಯ ಸಿಲಿಂಡರ್ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿದೆ ಅನ್ನೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಆಳಂದ್ ಪಟ್ಟಣದಲ್ಲಿ ಸಾಕಷ್ಟು ಈ ಮುಂಚೆ ಕೂಡ ನ್ಯೂಸ್ ಫಸ್ಟ್ ವರದಿ ಮಾಡಿದ್ದು, ಸುಮಾರು 1.5 ಕಿಲೋಮೀಟರ್ ದೂರದವರೆಗೂ ಕೂಡ ಜನರು ಖಾಲಿ ಸಿಲಿಂಡರ್ಗಳನ್ನ ಹಿಡಿದುಕೊಂಡು ಸಿಲಿಂಡರ್ ತುಂಬಿಸ್ಕೊಳ್ಳೋಕೆ ಕ್ಯೂ ನಿಂತ್ಕೊಂಡಿದ್ರು. ಇದೀಗ ಕೇವಲ ಒಂದು ದಿನ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದಷ್ಟೇ ಅಲ್ಲ, ಈಗ ರಾತ್ರಿ ವೇಳೆಗೆ ಯಾವ ರೀತಿ ನೀರಿಗಾಗಿ ಜನರು ಖಾಲಿ ಕೊಡಗಳನ್ನ ಇಟ್ಕೊಂಡೇನು ಪರದಾಡ್ತಾ ಇದ್ರು ಅಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಸಾಕಷ್ಟು ಗ್ರಾಹಕರು ಖಾಲಿ ಸಿಲಿಂಡರ್ಗಳನ್ನ ಕ್ಯೂ ಹಚ್ಚಿದ್ರೆ, ಮತ್ತೊಂದ್ ಕಡೆಗೆ ಕೆಲವೊಂದಿಷ್ಟು ಜನ ಬಕೆಟ್ಗಳನ್ನ ತೆಗೆದುಕೊಂಡು ಬಂದ್ರೆ, ಖಾಲಿ ಕೊಡಗಳನ್ನ ತೆಗೆದುಕೊಂಡು ಕ್ಯೂ ಹಚ್ಚಿರುವಂತದ್ದು. ಅಂದ್ರೆ ಗೃಹ ಬಳಕೆ ಸಿಲಿಂಡರ್ ಸಿಗದೇನೆ ಜನರು ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ಆಳಂದ್ ಪಟ್ಟಣದ ಹಲವು ಏರಿಯಾಗಳಲ್ಲಿ ಸುಲ್ತಾನ್ಪುರ ಬಡಾವಣೆ ಆಗಿರ್ಬೋದು, ಏಕಾಂತ ನಗರದ ಮಂದಿರ ಸಮೀಪ ಆಗಿರ್ಬೋದು, ಈ ರೀತಿಯಾಗಿ ಆಳಂದ್ ಪಟ್ಟಣದ ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಕಷ್ಟು ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಆಳಂದ್ ಪಟ್ಟಣ ಅಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದ ಜನರು ಕೂಡ ತಮ್ಮ ಏಜೆನ್ಸಿಗಳಿಗೆ ಖಾಲಿ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆದ್ರೂ ಕೂಡ ವಾರಗಟ್ಟಲೆ ಕಳೆದ್ರು ಕೂಡ ಸಾಕಷ್ಟು ಗಂಟೆಗಟ್ಟಲೆ, ದಿನಗಟ್ಟಲೆ ಕ್ಯೂ ನಿಂತ್ಕೊಂಡು ಕೂಡ ನಮ್ಗೆ ಸಿಲಿಂಡರ್ ರಿಫಿಲ್ ಆಗಿ ಸಿಗ್ತಾ ಇಲ್ಲ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಕಲಬುರಗಿ ಜಿಲ್ಲೆಯ ಸೇಡಂನಲ್ಲೂ ಕೂಡ ಇದೇ ರೀತಿಯ ಚಿತ್ರಣ ಕಂಡು ಬಂದಿತ್ತು. ಇದೀಗ ಆಳಂದ್ ಪಟ್ಟಣದಲ್ಲಿ ಇದೇ ರೀತಿಯ ಒಂದು ಸಿಲಿಂಡರ್ಗಾಗಿ ಅಂದ್ರೆ ಖಾಲಿ ಗ್ಯಾಸ್ಗಾಗಿ ಜನರು ಪರದಾಡುವಂತ ಸ್ಥಿತಿ ಮುಂದುವರೆದಿರುವಂತದ್ದು. ಯಾವಾಗ ಯುದ್ಧ ಆರಂಭವಾದ ನಂತರದಲ್ಲಿ ಕೇವಲ ಒಂದು ವಾರದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಕಂಡು ಬರಲಿಲ್ಲ. ಆದ್ರೆ ಒಂದು ವಾರದ ನಂತರದಲ್ಲಿ ಹಂತವಾಗಿ ಸಿಲಿಂಡರ್ನ ಹಾಹಾಕಾರ ಶುರುವಾಗಿದೆ. ಜನರು ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈಗಾಗಲೇ ಕಲಬುರಗಿ ಜಿಲ್ಲೆಯ ಬಹುತೇಕ ಕಡೆಗಳು ಸಿಲಿಂಡರ್ ಸಿಗದೇನೆ ಸೌದೆ ಒಲೆ ಮೇಲೆ ಅಡಿಗೆ ಮಾಡುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಆದ್ರೆ ಸಿಲಿಂಡರ್ ಸಿಗದೇನೆ, ಗೃಹ ಬಳಕೆ ಸಿಲಿಂಡರ್ ಸಿಗದೇನೆ ಜನರು ಪರದಾಟ ಮುಂದುವರೆದಿದೆ. ಮತ್ತೊಂದು ಕಡೆ ಕಲಬುರಗಿ ಜಿಲ್ಲಾಡಳಿತ ಹೇಳ್ತಾ ಇರುವಂತಹ ಸಾಕಷ್ಟು ಗೃಹ ಬಳಕೆ. ಥ್ಯಾಂಕ್ ಯು ಬಜರಂಗಿ. ಜನ ಪ್ಯಾನಿಕ್ ಆಗ್ಬಿಟ್ಟು ಸಿಲಿಂಡರ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ, ಓಕೆ. ಆದರೆ ಗಮನಿಸಬೇಕು, ಇಲ್ಲಿ ಸರ್ಕಾರ ಸಿಲಿಂಡರ್ ಬುಕ್ಕಿಂಗಿಗೆ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದೆ. ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ ಒಮ್ಮೆ ಬುಕ್ಕಿಂಗ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಂದರೆ ಹೆಚ್ಚು ಕಡಿಮೆ 1 ತಿಂಗಳು. ಗ್ರಾಮೀಣ ಭಾಗದಲ್ಲಿ ಇದು 45 ದಿನಗಳಿಗೆ ಒಮ್ಮೆ. ನೀವು ಬುಕ್ ಮಾಡಿದ ತಕ್ಷಣ ನಿಮಗೆ ಒಂದು ಮೆಸೇಜು ಬಂದಿರುತ್ತೆ, ನಿಮಗೆ ಇಂಥ ದಿವಸ ಬರುತ್ತೆ ಅಂತೇಳಿ. ಆ ಬರುವುದರಲ್ಲಿ 1-2 ದಿನಗಳ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ. ನಾರ್ಮಲ್ ಸಿಚುವೇಶನ್ ಇದ್ದಾವಾಗಲೂ ಕೂಡ ಅಷ್ಟೇ, ಇವತ್ತೇ ಬರುತ್ತೆ ಅಂದರೆ ಎಷ್ಟೋ ಸಾರಿ ಇವತ್ತು ಬಂದಿರಲಿಕ್ಕಿಲ್ಲ, ಮತ್ತೆ 1 ದಿನ 2 ದಿನ ತಡವಾಗಿ ಬಂದಿರೋದು ಇದೆ. ಕೆಲವೊಮ್ಮೆ ನಿಮಗೆ 3 ದಿನಗಳಲ್ಲಿ ಬರುತ್ತೆ ಅನ್ನೋದು 2 ದಿನದಲ್ಲಿ ಬಂದಿರುವಂತಹ ಸಂದರ್ಭಗಳು ಇದ್ದಾವೆ, ಯಾವಾಗ ನಾರ್ಮಲ್ ಸಿಚುವೇಶನ್ ಇದ್ದಾಗ. ಆದರೆ ಈಗ ಗ್ಯಾಸ್ನ ಸ್ವಲ್ಪ ಅಭಾವ ಇರೋದು ನಿಜ. ಆದರೆ ಇದು ಗೃಹ ಬಳಕೆ ಸಿಲಿಂಡರ್ಗಳಿಗೆ ಅಭಾವ ಆಗ್ತಾ ಇಲ್ಲ. ಕೊರತೆ ಕಾಡ್ತಾ ಇರುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ಗೆ.
ಆದರೆ ಜನ ಪ್ಯಾನಿಕ್ ಆಗ್ಬಿಟ್ಟು ಆತಂಕಗೊಂಡು ಮುಂದೆ ಎಲ್ಲಿ ನಮಗೆ ಸಿಲಿಂಡರ್ ಸಿಗೋದಿಲ್ವೋ ಅನ್ನೋ ಆತಂಕದಲ್ಲಿ ಜನರು ಈಗಲೇ ಬುಕ್ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದ ಮೇಲೆ ಅವರಲ್ಲಿ ಅದೊಂದು ಟೆನ್ಷನ್ ಇರುತ್ತಲ್ಲ, ನಾವು ಬುಕ್ ಮಾಡಿದೀವಿ ಆದರೂ ನಮಗೆ ಸಿಲಿಂಡರ್ ಬಂದಿಲ್ಲ, ಬುಕ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಅಂತ. ಆ ಟೆನ್ಷನ್ನಲ್ಲಿ ಇವಾಗ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ಹಚ್ತಾ ಇರುವಂಥದ್ದು, ಸಿಲಿಂಡರ್ಗಳಿಗೋಸ್ಕರ ರಾತ್ರಿ ಹಗಲು ಅಂದೇ ಅವರು ಕಾಯ್ತಾ ಇರುವಂಥದ್ದು. ಈ ರೀತಿಯ ಆತಂಕ ಬೇಡ. 1 ರಿಂದ 2 ದಿನ 3 ದಿನ ತಡ ಆಗಬಹುದು, ಆದರೆ ನೀವು ಬುಕ್ ಮಾಡಿರುವ ಸಿಲಿಂಡರ್ ನಿಮಗೆ ಖಂಡಿತವಾಗಿಯೂ ಸಿಗತ್ತೆ. ಆತಂಕ ಬೇಡ. ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು.